ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸುಮಾರು ಜನ ಗ್ರ್ಯಾಂಡಾಗಿ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದಾರೆ. ಸೊ ನಾನು ಅಷ್ಟೊಂದು ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡಿಲ್ಲ, ತುಂಬ ಸಿಂಪಲ್ಲಾಗಿ ಪೂಜೆ ಮಾಡಿದೆ. ಮಾಮೂಲಿ ನಾನು ಶುಕ್ರವಾರ ಕಳಸ ಇಟ್ಟು ಪೂಜೆ ಮಾಡ್ತೀನಲ್ಲ, ಹಾಗೆಯೇ ಇವತ್ತು ಕೂಡ ಕಳಸಕ್ಕೇ ಪೂಜೆ ಮಾಡಿದೆ. ಡೈಲಿ ಹೆಂಗೆ ಪೂಜೆ ಮಾಡ್ತೀನೋ ಹಾಗೆ ಮಾಡಿದ್ದೀನಿ. ಆದರೆ ಒಂದು ಸ್ವಲ್ಪ ದುಡ್ಡು, ಒಡವೆ ಮತ್ತು ಹೂವು ಹಣ್ಣೆಲ್ಲ ಸ್ವಲ್ಪ ಜಾಸ್ತಿ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ಅಷ್ಟೇ. ಏನಪ್ಪ ಅಂತಂದರೆ, ವರಮಹಾಲಕ್ಷ್ಮಿ ಒಂದು ಶ್ರಾವಣ ಮಾಸದಲ್ಲಿ ಬರುವಂಥ ಪ್ರಸಿದ್ಧ ಹಬ್ಬಗಳಲ್ಲಿ ಅದೊಂದು ಪ್ರಮುಖವಾದ ಹಬ್ಬ. ವರಮಹಾಲಕ್ಷ್ಮಿ ವ್ರತನ ಸ್ಪೆಷಲ್ಲಾಗಿ ಮುತ್ತೈದೆಯರು ಆಚರಿಸ್ತಾರೆ. ನಮ್ಮ ಮನೆಯಲ್ಲಿ ಸುಖ ಶಾಂತಿ ಸಂಪತ್ತು ಕರುಣಿಸು ಅಂತ ಹೇಳಿ ಮಹಾಲಕ್ಷ್ಮಿ ದೇವಿಯನ್ನು ವಿಶೇಷವಾಗಿ ಪೂಜಿಸುವಂಥ ವ್ರತನೇ ವರಮಹಾಲಕ್ಷ್ಮಿ ವ್ರತ ಆಗಿರುತ್ತೆ. ಇದರಲ್ಲಿ ಏನಪ್ಪ ಸ್ಪೆಷಲ್ ಅಂತಂದರೆ, ಈ ಪೂಜೆನ ಮುತ್ತೈದೆಯರು, ಅದು ಮಹಿಳೆಯರು ಮಾತ್ರ ಮಾಡುವಂತಹ ಹಬ್ಬ ಆಗಿರುತ್ತೆ. ಇನ್ನು ಬೇರೆ ಬೇರೆ ಹಬ್ಬಗಳನ್ನೆಲ್ಲ ಗಂಡಸರು ಹೆಂಗಸರು ಸೇರ್ಕೊಂಡು ಮಾಡ್ತಾರೆ. ಬಟ್ ಈ ಒಂದು ವರಮಹಾಲಕ್ಷ್ಮಿ ವ್ರತನ ಬರೀ ಮಹಿಳೆಯರಿಗೆ ಮೀಸಲಾಗಿರುವಂಥ ಈ ಹಬ್ಬ. ಶ್ರಾವಣ ಮಾಸದ 2ನೇ ಶುಕ್ರವಾರ ಸಾಮಾನ್ಯವಾಗಿ ಈ ವ್ರತವನ್ನು ಮಾಡ್ತಾರೆ. ಲಕ್ಷ್ಮಿ ಅಂದ ತಕ್ಷಣ ಬರೀ ಹಣ ಅಂತ ಅಲ್ಲ, ಜ್ಞಾನ, ಐಶ್ವರ್ಯ, ಸುಖ, ಆರೋಗ್ಯ, ಧನ, ಧಾನ್ಯ, ಧೈರ್ಯ, ವಿಜಯ, ಹೀಗೆ ಅಷ್ಟ ಐಶ್ವರ್ಯಗಳ ಅಧಿದೇವತೆ ಆದಂತಹ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡುವಂಥದ್ದು ವರಮಹಾಲಕ್ಷ್ಮಿ ಹಬ್ಬ ಆಗಿದೆ. ಎಲ್ಲ ಹಬ್ಬಗಳಿಗೂ ಅದರದ್ದೇ ಆದಂಥ ಒಂದು ಪೌರಾಣಿಕ ಹಿನ್ನೆಲೆ ಇರುತ್ತೆ. ಹಾಗೆಯೇ ಈ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಏನಪ್ಪ ಆ ಕತೆ ಅಂತಂದರೆ, ಕೈಲಾಸದಲ್ಲಿ ಒಮ್ಮೆ ಪಾರ್ವತಿ ದೇವಿ ಶಿವನನ್ನು ಕೇಳ್ತಾರಂತೆ, ಭೂಲೋಕದಲ್ಲಿ ಮಹಿಳೆಯರು ತನ್ನ ಕುಟುಂಬದ ಸುಖ ಶಾಂತಿ ಸಮೃದ್ಧಿಗೋಸ್ಕರ ಯಾವುದಾದ್ರೂ ಒಂದು ಪೂಜೆಯನ್ನು ಮಾಡ್ಬೋದು ಅಂತ ಅಂದರೆ ತುಂಬ ಶ್ರೇಷ್ಠವಾಗಿರುವಂಥ ವ್ರತ ಯಾವುದು ಅಂತ ಕೇಳ್ತಾಳಂತೆ. ಆಗ ಶಿವ ಹೇಳ್ತಾರಂತೆ, ಶ್ರಾವಣ ಮಾಸದ 2ನೇ ಶುಕ್ರವಾರ ಯಾವ ಮುತ್ತೈದೆ ಶ್ರದ್ಧಾಭಕ್ತಿಯಿಂದ ಈ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೋ ಅವರ ಕುಟುಂಬಕ್ಕೆ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಮತ್ತು ಅಷ್ಟ ಐಶ್ವರ್ಯಗಳು ಕೂಡ ದೊರಕತ್ತೆ ಅಂತ ಹೇಳಿಬಿಟ್ಟು ಶಿವ ಹೇಳ್ತಾರಂತೆ. ಸೊ ಅಂದಿನಿಂದ ವರಲಕ್ಷ್ಮಿ ಹಬ್ಬ ಆಚರಣೆಗೆ ಬಂತು ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಕತೆ ಕೂಡ ಇದೆ. ಏನಪ್ಪ ಅಂತಂದರೆ, ಮಗಧ ಸಾಮ್ರಾಜ್ಯದಲ್ಲಿ ಒಬ್ಬಳು ಚಾರುಮತಿ ಎನ್ನುವಂತಹ ಮಹಿಳೆ ಇರ್ತಾಳಂತೆ. ಇಡೀ ರಾಜ್ಯಕ್ಕೆ ಆದರ್ಶವಾದಂತಹ ಮಹಿಳೆ ಅವಳು ತುಂಬ ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ಮಾಡ್ತಾ ಇರ್ತಾಳಂತೆ. ಅವಳ ಶ್ರದ್ಧಾಭಕ್ತಿಗೆ ಮೆಚ್ಚಿ ಸ್ವತಃ ಮಹಾಲಕ್ಷ್ಮಿನೇ ಅವಳ ಕನಸಲ್ಲಿ ಬಂದುಬಿಟ್ಟು, ಶ್ರಾವಣ ಮಾಸದ ಪೌರ್ಣಮಿಯ ಮೊದಲು ಬರುವಂತಹ ಶುಕ್ರವಾರ ನಾನು ಭೂಲೋಕಕ್ಕೆ ಬರ್ತಾ ಇದ್ದೀನಿ. ಅಂದು ನನ್ನನ್ನು ಯಾರು ಮನೆಗೆ ಬರಮಾಡಿಕೊಂಡು ಪೂಜಿಸ್ತಾರೋ ಅವರಿಗೆ ನಾನು ಅಂದು ಕೇಳಿದ ವರವನ್ನೆಲ್ಲ ಕರುಣಿಸ್ತೀನಿ, ಅವರ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡ್ತೀನಿ. ಹಾಗಾಗಿ ನೀನು ಕೂಡ ಅವತ್ತಿನ ದಿನ ವ್ರತವನ್ನು ಮಾಡಿ ನನ್ನನ್ನು ಬರಮಾಡ್ಕೋ ಅಂತ ಹೇಳಿಬಿಟ್ಟು ಕನಸಿನಲ್ಲಿ ಹೇಳ್ತಾರಂತೆ. ಸೊ ಇವಳು ಬೆಳಿಗ್ಗೆ ಎದ್ದುಬಿಟ್ಟು ತನ್ನ ಕನಸಿನ ಬಗ್ಗೆ ಎಲ್ರಿಗೂ ಹೇಳಿಬಿಟ್ಟು ಒಂದು ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ತುಂಬ ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ಮಾಡ್ತಾಳಂತೆ. ಸೊ ಈ ಪೂಜೆಯಿಂದ ಪ್ರಸನ್ನಳಾಗಿರುವಂತಹ ಮಹಾಲಕ್ಷ್ಮಿ ಅವಳಿಗೆ ಮತ್ತು ಅವಳ ಕುಟುಂಬಕ್ಕೆ ಮತ್ತು ಆ ಪೂಜೆಯಲ್ಲಿ ಯಾರೆಲ್ಲ ಪಾಲ್ಗೊಂಡಿರ್ತಾರೋ ಅವ್ರಿಗೆಲ್ಲ ಒಂದು ಅನುಗ್ರಹವನ್ನು ಕೊಟ್ಟು ಅವರ ಮನೆಯಲ್ಲಿ ಇರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡಿಬಿಟ್ಟು ಅವರ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸೋ ಹಾಗೆ ಮಾಡ್ತಾಳಂತೆ. ಸೊ ಅವತ್ತಿನಿಂದ ಈ ವರಮಹಾಲಕ್ಷ್ಮಿಯ ವ್ರತವನ್ನು ಮುತ್ತೈದೆಯರು ಆಚರಿಸ್ಕೊಳ್ತಾ ಬರ್ತಾ ಇದ್ದಾರಂತೆ. ಸೊ ತುಂಬ ಹಿಂದಿನ ಚರಿತ್ರೆ ಇದೆ ಈ ವರಮಹಾಲಕ್ಷ್ಮಿಯ ವ್ರತಕ್ಕೆ. ಮತ್ತು ಏನಪ್ಪ ಅಂತಂದರೆ, ಇದನ್ನು ಮಾಮೂಲಿ ಶ್ರಾವಣ ಮಾಸದ 2ನೇ ಶುಕ್ರವಾರ ಮಾಡ್ತಾರೆ. 2ನೇ ಶುಕ್ರವಾರ ಮಾಡೋಕ್ಕಾಗದೇ ಇರೋರು ಕಾರಣಾಂತರದಿಂದ ಅದರ ಮುಂದಿನ ಶುಕ್ರವಾರ ಮಾಡ್ತಾರೆ, ಅಂದರೆ 3ನೇ ಶುಕ್ರವಾರ ಮಾಡ್ತಾರೆ. ಸೊ ಇದು ಯಾವ ಶುಕ್ರವಾರನೂ ಮಾಡೋಕ್ಕಾಗದೇ ಇರೋರು ನವರಾತ್ರಿಯ ಶುಕ್ರವಾರದ ದಿನ ವರಮಹಾಲಕ್ಷ್ಮಿ ವ್ರತವನ್ನು ಮಾಡೋದು ತುಂಬ ಶ್ರೇಷ್ಠ. ಸೊ ಹಾಗೆ ಆಚರಿಸ್ಕೊಂಡು ಕೂಡ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ತುಂಬ ಗ್ರ್ಯಾಂಡಾಗಿ ವರಮಹಾಲಕ್ಷ್ಮಿಯನ್ನು ಆಚರಿಸ್ತಾರೆ. ಏನೂ ಇಲ್ಲದೇ ಇರೋರು ಅಷ್ಟು ಗ್ರ್ಯಾಂಡಾಗಿ ನಮ್ಮ ಹತ್ರ ಆಚರಿಸೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಆಚರಿಸದೇ ಇರೋವಂಥ ಹಬ್ಬ ಇದಲ್ಲ. ತುಂಬ ಗ್ರ್ಯಾಂಡಾಗಿ ಮಾಡಲೇಬೇಕು ಅನ್ನೋದು ಏನಿಲ್ಲ. ತಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇದೆಯೋ, ತಮ್ಮ ಕೈಯಲ್ಲಿ ಎಷ್ಟು ಅನುಕೂಲವಾಗುತ್ತೋ ಆ ರೀತಿ ಈ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬಹುದು. ಈ ಪೂಜೆಯನ್ನು ಮಾಡೋದಕ್ಕೆ ಸ್ವಚ್ಛತೆ ಮತ್ತು ಶ್ರದ್ಧಾ ಭಕ್ತಿ ಅಷ್ಟೇ ಮುಖ್ಯ ಅಂತ ಹೇಳಿಬಿಟ್ಟು ಹಲವಾರು ಪುರಾಣಗಳಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಹಾಗಾಗಿ ತಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಇಟ್ಬಿಟ್ಟು ಪೂಜೆಯನ್ನು ಮಾಡಬಹುದು. ಸೊ ನಾನು ಕೂಡ ಕಳಸಕ್ಕೆ ಪೂಜೆ ಮಾಡಿ
ಆಮೇಲೆ ತುಳಸಿಯನ್ನು ಪೂಜೆ ಮಾಡಿದೆ. ನಾನು ನೈವೇದ್ಯಕ್ಕೆ ಇವತ್ತು ಕೇಸರಿ ಭಾತನ್ನು ಮಾಡಿದ್ದೆ. ನೈವೇದ್ಯಕ್ಕೆ ಹೆಸರು ಬೇಳೆಯಿಂದ ಏನಾದರೂ ತಯಾರಿಸಿದ್ರೆ ಲಕ್ಷ್ಮಿಗೆ ತುಂಬ ಬಹಳ ಪ್ರಿಯವಾದದ್ದು ಅಂತ ಹೇಳ್ತಾರೆ. ಆದರೆ ನಾನು ಕೇಸರಿ ಭಾತನ್ನು ಮಾಡಿದ್ದೆ. ಆಮೇಲೆ ಸಂಜೆ ಟೈಮಲ್ಲಿ ಅರ್ಶಿನ ಕುಂಕುಮಕ್ಕೆ ಹೋಗ್ತೀವಿ ನಾವು. ಬೇರೆಯವ್ರ ಮನೆಗೆ ಅರ್ಶಿನ ಕುಂಕುಮಕ್ಕೆ ಹೋಗ್ತೀವಿ, ಬೇರೆಯವ್ರನ್ನ ಕೂಡ ಕರೆದಿರ್ತೀವಿ ನಾವು. ಅಂದರೆ ಪೂಜೆ ಮುಗಿದ ತಕ್ಷಣ ಕೊಡೋದಕ್ಕೆ ಎಲ್ಲರೂ ಈಗ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಸೊ ಯಾರೂ ಹಗಲು ಟೈಮಲ್ಲಿ ಫ್ರೀ ಇರಲ್ಲ. ಅದಕ್ಕೋಸ್ಕರ ಸಂಜೆ ಟೈಮಲ್ಲಿ ಅರ್ಶಿನ ಕುಂಕುಮಕ್ಕೆ ಅವರು ಬರ್ತಾರೆ, ನಾವು ಸಂಜೆನೇ ಅರ್ಶಿನ ಕುಂಕುಮಕ್ಕೆ ಹೋಗೋದು. ಈ ಥರ ಇವತ್ತು ನಾನು ವರಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿದೆ. ಆಮೇಲೆ ಮಧ್ಯಾಹ್ನ ಅನ್ನ, ಸಾಂಬಾರು ಮತ್ತು ಸೌತೆಕಾಯಿದು ಕೋಸಂಬರಿ, ಪಕೋಡ ಮತ್ತು ಕೇಸರಿ ಭಾತನ್ನ ಮಾಡಿ ಊಟ ಮಾಡಿದ್ವಿ. ಊಟ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಹಿಂಗೆ ಅನ್ನೋಷ್ಟೊತ್ತಿಗೆ 6 ಗಂಟೆ ಆಗೋಯ್ತು. ಎಲ್ಲರೂ ಅರ್ಶಿನ ಕುಂಕುಮಕ್ಕೆ ಕರೆದಿದ್ರಲ್ಲ, ಸೊ ಹೋಗೋಣ ಅಂತ ಹೇಳಿಬಿಟ್ಟು ಅರ್ಶಿನ ಕುಂಕುಮಕ್ಕೆ ಹೊರಟ್ವಿ. ಏನಪ್ಪ ಅಂತಂದರೆ ನನಗೆ ನಾನು ಮದುವೆ ಆಗಿ ಬಂದ ಈಗ 6 ವರ್ಷ ಆದ್ರೂ ಅರ್ಶಿನ ಕುಂಕುಮಕ್ಕೆ ನಾನು ಅಷ್ಟೆಲ್ಲ ಓಡಾಡ್ತಿರ್ಲಿಲ್ಲ. ನಮ್ಮ ಪಕ್ಕದ ಮನೆಯವ್ರು 2 ಮನೆಗೆ ಹೋಗಿ ಬರ್ತಿದ್ದೆ, ಅಷ್ಟು ಬಿಟ್ಟರೆ ಎಲ್ಲೂ ಲಕ್ಷ್ಮಿ ಕೂರಿಸೋ ಅಂಥ ಮನೆಯವ್ರಿಗೆ ನಾನು ಯಾವತ್ತೂ ಹೋಗಿರಲಿಲ್ಲ. ಸೊ ಈ ವರ್ಷ ಎಲ್ಲರೂ ಕರೆದಿದ್ರು, ಹೋಗೋಣ ಅಂತ ಹೇಳಿಬಿಟ್ಟು ಹೋದೆ. ನನಗೆ ಏನು ಅನಿಸ್ತಪ್ಪ ಅಂತಂದರೆ, ನಿಮ್ಗೆಲ್ರಿಗೂ ಗೊತ್ತಿರತ್ತೆ, ಹಳ್ಳಿಯಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ತುಂಬ ಜೋರಾಗಿ ಮಾಡೋದು ಕಡಿಮೆ. ಬೆಂಗಳೂರಲ್ಲಾದರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಪ್ರತಿಯೊಬ್ಬರು ಮನೆಯಲ್ಲೂ ಲಕ್ಷ್ಮಿಯನ್ನು ಕೂರಿಸ್ತಾರೆ. ಸೊ ಹಾಗೆ ನಾವು ಬೆಂಗಳೂರಲ್ಲಿ ಇರಬೇಕಾದ್ರೇ ನಮ್ಗಲ್ಲೊಂದು ಫ್ಯಾಮಿಲಿ ಪರಿಚಯ ಇತ್ತು. ಅವ್ರು ನಮ್ಮ ಸ್ವಂತ ಅಕ್ಕ ಅಣ್ಣನ ಥರನೇ ಇದ್ದರು ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ಅವರು ತುಂಬ ವರ್ಷದಿಂದ ಬೆಂಗಳೂರಲ್ಲಿ ಇದ್ದಿದ್ದರಿಂದ ಆ ಏರಿಯಾದಲ್ಲಿ ಅವ್ರಿಗೆ ಎಲ್ಲರ ಮನೆಯಿಂದನೂ ಅರ್ಶಿನ ಕುಂಕುಮಕ್ಕೆ ಕರೆ ಬರ್ತಾಯಿತ್ತು. ಸೊ ಅವ್ರ ಜೊತೆ ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ರು. ನಾವು ಕೂಡ ಹೋಗ್ತಾ ಇದ್ವಿ. 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ನಾವು 10 ಗಂಟೆ ಆಗ್ತಿತ್ತು ಮನೆ ಸೇರಿದ. 10ಕ್ಕಿಂತ ಜಾಸ್ತಿನೇ ಆಗ್ತಿತ್ತು ಹೊರತು ಕಡಿಮೆ ಆಗ್ತಿರಲಿಲ್ಲ. ಅಷ್ಟು ಮನೆಗೆ ಆ ಏರಿಯಾದಲ್ಲಿ ಯಾರ್ಯಾರಿದ್ದಾರೋ ಎಲ್ಲರ ಮನೆಗೂ ಅರ್ಶಿನ ಕುಂಕುಮಕ್ಕೆ ಹೋಗ್ತಾ ಇದ್ವಿ. ಅವ್ರು ಕಂಕಣ ಮಾಡಿ ಕೈ ಕಟ್ತಾ ಆಶೀರ್ವಾದ ಮಾಡೋರು, ಮುಂದಿನ ವರ್ಷ ಎಷ್ಟೊತ್ತಿಗೆ ನಿಮಗೆ ಮದುವೆ ಆಗಿರಲಿ ಅನ್ನೋರು, ಒಳ್ಳೇದಾಗಲಿ ಅಂತ ಹೇಳೋರು. ಆಮೇಲೆ ಕಾಯಿ, ಬಾಳೆಹಣ್ಣು, ಅರ್ಶಿನ ಕುಂಕುಮ, ಬಳೆ ಇದೆಲ್ಲ ತುಂಬ ಅಂದರೆ ತುಂಬ ಸಿಕ್ತಿತ್ತು. ಆಮೇಲೆ ನಮಗೊಂಥರ ಈ ವಾರ ಪೂರ್ತಿ ಕೆಲಸ ಮಾಡಿ ಒಂದಿನ ಈ ಥರ ಫ್ರೀಯಾಗಿ ಟೈಮ್ ಸ್ಪೆಂಡ್ ಮಾಡೋದು, ಎಲ್ಲ ಕಡೆ ಓಡಾಡೋದಂದರೆ ತುಂಬ ಇಷ್ಟ ಆಗ್ತಿತ್ತು. ಒಂದೊಂದು ಮನೆಯಲ್ಲಿ ಒಂದೊಂದು ಥರ ಲಕ್ಷ್ಮಿಗೆ ಅಲಂಕಾರನ ಮಾಡಿರ್ತಿದ್ರು. ಅದನ್ನು ನೋಡೋದಕ್ಕೆ ಹಬ್ಬ ಆಗಿರ್ತಿತ್ತು. ಅವಾಗ ಏನಾದರೂ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದರೆ ಎಷ್ಟು ಥರದ ಲಕ್ಷ್ಮಿಯನ್ನು ಅಲಂಕಾರ ಮಾಡಿರೋದು ತೋರಿಸ್ಬೋದಿತ್ತಪ್ಪ ಅಂತ ಈಗ ಅನ್ನಿಸ್ತಾ ಇದೆ. ಒಂಥರ ಆ ಬೆಂಗಳೂರಿನ ದಿನಗಳು ನಂಗೆ ಒಂದು ಸತಿ ಕಣ್ಮುಂದೆ ಬಂದು ಹೋಯಿತು. ತುಂಬ ಚೆನ್ನಾಗಿತ್ತು ಆವತ್ತಿನ ದಿನಗಳು. ಆಮೇಲೆ ಮತ್ತೊಬ್ಬರು ಮನೆಗೆ ಬಂದಿದ್ವಿ, ನಮ್ಮ ಪಕ್ಕದ ಮನೆಗೆ. ಅವ್ರ ಮನೆಯಲ್ಲಿ ಲಕ್ಷ್ಮಿಯನ್ನು ಕೂರಿಸಿದ್ರು. ಅಷ್ಟೇ ಅದ್ಭುತವಾಗಿ ಲಕ್ಷ್ಮಿಗೆ ಅಲಂಕಾರವನ್ನು ಮಾಡಿದರು. ನಾವು ಹೋದ ತಕ್ಷಣ ಅವರು ಮಂಗಳಾರತಿಯನ್ನು ಮಾಡಿದ್ರು. ನಾವು ಹೋಗ್ತಾ ಸಂಜೆ ಒಂದು 7-7:30 ಆಗಿತ್ತು ಅನಿಸುತ್ತೆ. ಮಂಗಳಾರತಿಯನ್ನು ಮಾಡಿ ನಮಗೂ ಕೂಡ ಅಕ್ಷತೆಯನ್ನು ಹಾಕೋದಕ್ಕೆ ಹೇಳಿದರು. ನಮ್ಮ ಮನೆಯಲ್ಲಿ ನಾವು ಲಕ್ಷ್ಮಿಯನ್ನು ಕೂರಿಸ್ತಿದ್ರೆ ಏನು, ಅವ್ರ ಮನೆಯಲ್ಲಿ ನಮಗೆ ಲಕ್ಷ್ಮಿಯನ್ನು ಪೂಜೆ ಮಾಡುವಂಥ ಅವಕಾಶ, ಲಕ್ಷ್ಮಿಗೆ ಅಕ್ಷತೆಯನ್ನು ಹಾಕುವಂಥ ಅವಕಾಶ, ಆಮೇಲೆ ಲಾಸ್ಟಿಗೆ ನಮಗೆ ಲಕ್ಷ್ಮಿಗೆ ದೃಷ್ಟಿಯನ್ನು ತೆಗೀರಿ ಅಂತ ಹೇಳಿದರು. ಅಂದರೆ ಓಕ್ಲಿಯನ್ನು ಮಾಡಿ ಚೆಲ್ಲೋದಕ್ಕೆ ನಮಗೆ ಹೇಳಿದರು. ಅಂಥ ಅದ್ಭುತ ಅವಕಾಶ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ಹೇಳಿದ್ರು ಹೇಳ್ಬೋದು. ಸೊ ಅವ್ರ ಮನೆಯಲ್ಲಿ ಪೂಜೆ ಎಲ್ಲ ಮಾಡಾದ್ಮೇಲೆ ನಮಗೆ ಅರ್ಶಿನ ಕುಂಕುಮ ಕೊಟ್ಟರು. ದೇವ್ರಿಗೆ ದೃಷ್ಟಿ ತೆಗೀರಿ ಅಂದರೆ ಓಕ್ಲಿಯನ್ನು ಮಾಡಿ ಅಂತ ಹೇಳಿದರು. ಓಕ್ಲಿಯನ್ನು ಮಾಡಿ ನೀವೊಂದು ಹಾಡು ಹೇಳಬೇಕು ಅಂತ ಹೇಳಿದರು. ನಮ್ಮಲ್ಲಿ ಯಾರಿಗೂ ಅಷ್ಟು ಸರಿಯಾಗಿ ಹಾಡು ಬರ್ತಾ ಇರಲಿಲ್ಲ. ಒಬ್ರಿಗೆ ಮಾತ್ರ ಅಷ್ಟು ಸರಿಯಾಗಿ ಹಾಡು ಹೇಳಕ್ಕೆ ಬರ್ತಾ ಇದ್ದಿದ್ದು. ಅದನ್ನೇ ಹೆಂಗೋ ಮ್ಯಾನೇಜ್ ಮಾಡಿ ಹೇಳಿದ್ವಿ. ಯಾರು ಏನು ಅನ್ಕೋಬೇಡಿ, ನಮಗೆ ಅಷ್ಟು ಸರಿಯಾಗಿ ಹಾಡು ಬರ್ತಾ ಇರಲಿಲ್ಲ ಅಂತ ಹೇಳಿ ಮುಗಿಸಿ ಆಮೇಲೆ ಇನ್ನೊಂದು ಮನೆಗೆ ಬಂದ್ವಿ. ಅಲ್ಲಿ ಕೂಡ ತುಂಬ ಚೆನ್ನಾಗಿ ಲಕ್ಷ್ಮಿಯನ್ನು ಕೂರಿಸಿದ್ರು.
ಅಲ್ಲಿ ಕೂಡ ನಾವು ಹೋದ್ಮೇಲೆ ಮಂಗಳಾರತಿಯನ್ನು ಮಾಡಿದ್ರು. ಬಟ್ ಅಲ್ಲಿ ಚೆನ್ನಾಗಿ ಹಾಡು ಹೇಳೋರು ಒಬ್ಬರು ಇದ್ದರು. ಅವ್ರು ಹಾಡು ಹೇಳಿದ್ರು. ಜಸ್ಟ್ ನಾವು ಸುಮ್ಮನೆ ಅವ್ರ ಜೊತೆಗೆ ಬಂದಿದ್ದ ಲೈನ್ನ ಹೇಳ್ಕೊಂಡು ಹೋದ್ವಿ. ತುಂಬ ಚೆನ್ನಾಗಿ ಆಯಿತು ಇವತ್ತಿನ ಪೂಜೆ. ಅಲ್ಲಿ ಕೂಡ ಪ್ರಸಾದ ಎಲ್ಲ ಕೊಟ್ಟರು. ಎಲ್ಲ ತಿಂದ್ಕೊಂಡು ಮನೆಗೆ ಬಂದ್ವಿ. ಈ ಥರ ನಾವಿವತ್ತು ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.